ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಆಲ್ಮೋಸ್ಟ್ ಡ್ಯೂಟಿ ರಜೆ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಹೊರಗಡೆ ಪ್ಲ್ಯಾನ್ ಹಾಕಿದ್ದೀವಿ. ನಿನ್ನೆ ಬೇರೆ ಕಡೆ ಪ್ಲ್ಯಾನ್ ಆಗಿತ್ತು, ಬಟ್ ಅದು ಲಾಸ್ಟ್ ಟೈಮಲ್ಲಿ ಕ್ಯಾನ್ಸಲ್ ಆಯಿತು. ಅದಕ್ಕೋಸ್ಕರ ಇವಾಗ ಬೇರೆ ಕಡೆ ಪ್ಲ್ಯಾನ್ ಹಾಕಿದ್ವಿ. ಮಾರ್ನಿಂಗು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಅದಕ್ಕೋಸ್ಕರ ಆ ಕ್ಷಣ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ವಿ. ಬನ್ನಿ, ಇವತ್ತು ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ, ನಾನು ಮಾಡೋ ಮೊದಲು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ. ಈಗ ನಾನು ಮತ್ತು ನಮ್ಮ ಕಾವ್ಯಗ ಮತ್ತು ನಮ್ಮ ಮಮ್ಮಿ 3 ಜನನೂ ಬಸ್ ಹತ್ಕೊಂಡು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಬಂದ್ವಿ. ಈಗ ನಾನು ಈ ಕ್ಷೇತ್ರನ ನಾನು ಫಸ್ಟ್ ಟೈಮ್ ನೋಡಿರೋದು, ನಾನು ನೋಡೇ ಇರಲಿಲ್ಲ. ಅದಕ್ಕೋಸ್ಕರ ಈ ಕ್ಷೇತ್ರನ ಮೊದಲು ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಒಳಗಡೆ ಹೋಗೋಣ ಬನ್ನಿ. ಈಗ ಮೆಟ್ಲದ ಕಾರ್ಯಕ್ರಮ ಗೈಸ್. ನಾವೀಗ ಚುಂಚನಗಿರಿ ಹತ್ತುತ್ತಾ ಇದ್ದೀವಿ. ಕಾಲು ನೋವೆತ್ಕೊತು 10 ವರ್ಷದೇನೆ ಆದರೂ ದೇವಸ್ಥಾನ ಹತ್ತೋದಲ್ಲ. ಮೇನಾಗಿ ನಾನು ಏನೂ ತಿಂದೇ ಇರಲಿಲ್ಲ. ಒಂದು ತೊಟ್ಟು ನೀರು ಕೂಡ ಕುಡಿದೇನೆ ಶ್ರದ್ಧೆಯಿಂದ ನಾನು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದು. ನೋಡಿ, ಏನೋ ಮಮ್ಮಿ ನಮ್ಮ ಅದಕ್ಕೆ ಇದ್ದದ್ದು 3 ಜನನೂ ಮೆಟ್ಲು ಹತ್ತುತ್ತಾ ಇದ್ದಾರೆ. ನಮ್ಮ ಮತ್ತೆ ಸುಸ್ತಾಗೋದ್ರು. ಈಗ ನೀರು ಕುಡಿತವ್ರೆ. ಅರ್ಧ ಮೆಟ್ಲು ಹತ್ತಿದ್ಕೇ ಸುಸ್ತು. ಈಗ ಇಲ್ಲೇ ಪೂಜೆ ಎಲ್ಲ ಮಾಡೋದು. ಮೇಲ್ಗಡೆ ಒಳಗಡೆ ಏನು ಪೂಜೆ ಏನು ಮಾಡಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲೇ ಹಣ್ಣು ಹಿಡ್ಗಾಯಿ ಎಲ್ಲ ಹೊಡೆಯೋರೆಲ್ಲ. ಈಗ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಒಳಗಡೆ ಹೋಗ್ತಾಯಿದ್ರೆ ಏನೋ ತಂಗಾಳಿಲಿ ಹೋದ ಹಾಗೆ ಅನ್ನಿಸ್ತಾ ಇತ್ತು. ಏನೋ ಅಷ್ಟೊಂದು ರಿಸ್ಕ್ ಅಂತ ಏನೂ ಅನ್ನಿಸ್ತಿಲ್ಲ. ಯಾವುದೇ ಥರ ನೂಕು ನುಗ್ಗಾಟ ಏನೂ ಇರಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರೋ ಥರ ಅನ್ನಿಸ್ತಾ ಇತ್ತು. ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಫ್ರೀನೆಸ್ ಅಂತ ಅನ್ನಿಸ್ತಾ ಇದೆ ಅಂತ. ಇದೇನೇ ಗರ್ಭಗುಡಿ, ಆ ಕಾಲ ಭೈರವೇಶ್ವರನ ಸನ್ನಿಧಿ ಗರ್ಭಗುಡಿ. ನೀವಿಲ್ಲಿ ನೋಡ್ತಿರೋದು ಉತ್ಸವ ವಾಹನಗಳು. ಇದು ಗುಡ್ಡನ್ನ ಬಿಡಿಸೋಕೆ ಅಂತ ಹೋಗೋ ಪ್ಲೇಸು. ಈಗ ಪ್ರಸಾದ ನಿಲಯ. ನನಗೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು, ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಎಷ್ಟು ಬೇಕಾದರೂ ಹಾಕ್ಸ್ಕೊಂಡು ತಿಂತಾ ಇರ್ಬೋದು. ಮನೆಗೆ ಏನಾದರೂ ಫೋಟೋ ತೊಗೊಂಡೋಗ್ಬೇಕು, ಪ್ರಸಾದ ತೊಗೊಂಡೋಗ್ಬೇಕು ಅಂತಂದರೆ ಎಲ್ಲ ಅಂಗಡಿಯಲ್ಲೇ ಸಿಗ್ತಾಯಿತ್ತು. ಅದನ್ನೆಲ್ಲನೂ ನೋಡಿಕೊಂಡು ನಮಗೇನು ಬೇಕೋ ಅದನ್ನ ನಾವು ತೊಗೊಂಡ್ವಿ. ಈಗ ಐಸ್ ಕ್ರೀಮ್ ತೊಗೋತಾ ಇದ್ವಿ. ದುಡ್ಡು ಅಂತೂ ನೀರು ಕುಡಿದೇನೆ ಫುಲ್ಲು ಸುಸ್ತಾಗಿ ಹೋಗಿದ್ಲು. ದರ್ಶನ ಎಲ್ಲ ಆಯಿತು, ಊಟನೂ ದರ್ಶನ ಆಯಿತು, ಊಟ ಆಯಿತು. ರೆಸ್ಟ್ ಮಾಡ್ತಾ ಕೂತಿದ್ದೀವಿ. ಮಮ್ಮಿ ನಾವು ಮನೆಗೆ ಬಂದ್ವಿ. ಹಾಗೆ ಬರುವಾಗ ನಮ್ಮ ಅತ್ತೆ, ನಮ್ಮ ದೊಡ್ಡವ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಬಂದರು. ಸೊ ಈಗ ಅವ್ರನ್ನೆಲ್ಲ ಕರ್ಕೊಂಡು ಒಂದು ರೌಂಡ್ ಹೋಗ್ತಾ ಇದ್ದೀವಿ ಹೊರಗಡೆ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ.